ಮೈಸೂರು ಬಗ್ಗೆ ಪರಿಜ್ಞಾನ ಇಲ್ದಿದ್ದವರೆಲ್ಲ ಇವತ್ತು AC DC ಕಮಿಷನರ್ಗಳು ಬಂದು ಮೈಸೂರನ್ನ ಹಾಳು ಮಾಡ್ತಾವ್ರೆ. ಇವರು ಬಕೆಟ್ ರಾಜಕಾರಣಕ್ಕೆ ಕೈ ಜೋಡಿಸ್ಕೊಂಡು ಯಾವನ್ಗೋ ಒಬ್ಬ ಮಿನಿಸ್ಟ್ರಿಗೂ ಇನ್ನೊಬ್ಬ CMಗೂ ಬಕೆಟ್ ಹಿಡಿಯೋಕ್ಕೋಸ್ಕರ ಇರೋ ರಸ್ತೆನೇ ಇಲ್ಲ ಅಂತ ಅಂತೀಯಲ್ಲ. ನೀನು ಅನ್ನ ತಿಂತೀಯಾ ಏನು ತಿಂತೀಯಾ ಅಂತ ಪ್ರಶ್ನೆ ಕೇಳ್ತೀನಿ ನಾನು. ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದು ಪಿನ್ ಕೋಡ್ ಇದನ್ನು ನಾವೇನು ಯಾವತ್ತೂ ಮಾಡಿರೋ ಅಂಥದ್ದಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡಿರೋ ಅಂಥದ್ದು ಪಿನ್ ಕೋಡು ಯಾದವಗಿರಿ ಪ್ರಿನ್ಸಸ್ ರೋಡ್ ಮೈಸೂರು ಅಂತ ಇದೆ. ಇದನ್ನ ಏನಾದ್ರು ನಾನು ಪ್ರಿಂಟ್ ಮಾಡಿದ್ನ? ಇದು ಪ್ರತಿಯೊಬ್ಬರಿಗೂ ಸಿಗೋ ಅಂಥ ದಾಖಲೆ. ಇವ್ರಿಗೆ ನಾಚಿಕೆ ಆಗಲ್ವಾ? ಇರೋದನ್ನ ಇಲ್ಲ ಅಂತನಲ್ಲ. ಈ ಕಮಿಷ್ನರು ಏನು ಓದೋನ ಭಗವಂತಂಗೆ ಗೊತ್ತು. ಏನು IAS ಅವರು ಅದೇ ಸಮಸ್ಯೆ ಆಗಿರೋದು. ಒಬ್ಬ IAS ಅಧಿಕಾರಿ ಬಂದು ಕೂತ್ಕೊಳ್ಳೋ ಜಾಗದಲ್ಲಿ ಅವಿವೇಕಿಗಳು ಈ ಬಕೆಟ್ ರಾಜಕಾರಣಿಗಳಿಗೆ ಬಕೆಟ್ ಹಿಡ್ಕೊಂಡು ಬಂದು ಇವತ್ತೊಂದು ದಿನ ಈ ಪರಿಸ್ಥಿತಿ ಮಾಡೋರೆ ಮೈಸೂರನ್ನ. ಏನು 2030ಕ್ಕೆ ನಮಸ್ಕಾರ, ನಾನು ಆದರ್ಶ ರಸ್ ಅಂತ. ಏನು ಇವತ್ತು ಪ್ರಿನ್ಸಸ್ ರೋಡೇ ಇಲ್ಲ. ಇದನ್ನ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಮಾಡಬೇಕು ಅಂತ ಕೆಲವು ಅವಿವೇಕಿಗಳು ಸೇರಿಕೊಂಡು ಏನು ಹುನ್ನಾರ ನಡೆಸ್ತಾ ಇದ್ದಾರೆ. ಇದಕ್ಕೆ ಪೂರಕವಾದ ದಾಖಲೆಗಳನ್ನ ಬಿಡುಗಡೆ ಮಾಡಬೇಕಾಗಿದೆ. ಈ ನಾಡನ್ನು ಆಳದಂತಹ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು, ಯದುವಂಶದ ತಿಲಕರು ಅನ್ಸ್ಕೊಳ್ಳೋಂಥ ನಾಲ್ವಡಿ ಪ್ರಭುಗಳು 1921ರಲ್ಲಿ ಈ ರಸ್ತೆಗೆ ಏನು ಅವರ ತಂಗಿಯಾದಂತಹ ರಾಜಕುಮಾರಿ ಕೃಷ್ಣರಾಜಮಣಿ ಅವರು ತೀರೋಗ್ತಾರೆ ಕ್ಷಯರೋಗದಿಂದ. ಅವ್ರಿಗೋಸ್ಕರ ಅಂತ ಅಂದ್ಬಿಟ್ಟು 83 ಎಕರೆಗಳಲ್ಲಿ ಸ್ಯಾನಿಟೋರಿಯಂ ಹಾಸ್ಪಿಟ್ಲನ್ನ ಕಟ್ತಾರೆ. ಆ ರಸ್ತೆಗೆ ಒಂದು ಹೆಸರಿರಲ್ಲ, ಯಾಕೆಂದರೆ ಅದು ನಗರದಿಂದ ಹೊರಗಡೆ ಕಟ್ತಾರೆ. ಯಾಕೆ ಅಂದರೆ ಅದು ಆಗಿನ ಕ್ಷಯರೋಗ ಅಂದರೆ ಸ್ವಲ್ಪ ಜನ ಹೆದರ್ತಿದ್ರು. ಅದಕ್ಕೋಸ್ಕರ ಅದನ್ನ ಊರು ಹೊರಗಡೆ ಕಟ್ತಾರೆ. ಆವಾಗ ಗೋಪಾಲ್ ರಾಜರ್ಸ್ ಅಂತ ಅವರು ಅದನ್ನ ಜಾಗಕ್ಕೆ ಎಲ್ಲ ದಾನಿಗಳು ಅದನ್ನ ದುಡ್ಡು ಕೊಟ್ಟು ಹಾಸ್ಪಿಟ್ಲು ಕಟ್ಸಿದ್ದು ಆ ವಂಶಸ್ಥರು. ಅವ್ರನ್ನೆಲ್ಲ ನಾವು ಕೃತಜ್ಞತೆ ಸಲ್ಲಿಸಬೇಕು. ಯಾಕೆಂದರೆ ಇವತ್ತೊಂದು ದಿನ ರಾಜಕಾರಣಿಗಳು ನೋಡಿದ್ದೀರಾ, ಎಲ್ಲರೂ ಸಾವಿರಾರು ಕೋಟಿಗವ್ರೆ. ಅವ್ರು ತಮ್ಮನೇ ದುಡ್ಡನ್ನ ತಗೊಬಂದು ಆಮೇಲೆ ಅವರ ವಂಶಸ್ಥರು ಏನಿದ್ರು ಅವ್ರಿಗೆ ಬತ್ತಿದ್ದಂಥ ಆದಾಯನೂ ತಗೊಬಂದು ಜನಕ್ಕೋಸ್ಕರ ಸುರಿದವ್ರೆ. ಅವತ್ತು ಏನು ನಾಲ್ವಡಿ ಅವರು ತಂಗಿಗೋಸ್ಕರ ಆಸ್ಪತ್ರೆ ಕಟ್ಸೋದ ಮೇಲಿಂದ ಏನಕ್ಕೆ ಕಟ್ಸಿದ್ರು? ಅವ್ರ ತಂಗಿ ಸತ್ತೋದ್ರು. ಅವ್ರು ಎಲ್ಲಿ ಬೇಕಾದರೂ ಹೋಗಿ ವಾಸಿ ಮಾಡ್ಕೊಂಬರ್ಬೋದಿತ್ತು, ಅಷ್ಟು ಸಂಪನ್ಮೂಲ ಇತ್ತು. ಏನಕ್ಕೋಸ್ಕರ ಕಟ್ಸಿದ್ರು? ನಾಳೆ ದಿನ ನಮ್ಮ ಮೈಸೂರು ಪ್ರಾಂತ್ಯದ ಜನ ಆ ರೋಗಕ್ಕೆ ತುತ್ತಾಗಿ ಸಾಯಬಾರ್ದು, ಚೆನ್ನಾಗಿರಬೇಕು ಪ್ರಜೆಗಳು ಅನ್ನೋ ಉದ್ದೇಶದಿಂದ ಅವರು ಹಾಸ್ಪಿಟ್ಲನ್ನ ಕಟ್ಸಿರೋಂಥದ್ದು. ಕಟ್ಸಿದ ಮೇಲೆ 1921ರಲ್ಲಿ ಈ ರಸ್ತೆಗೆ ಒಂದು ಹೆಸರು ಇಡಬೇಕು. ಏನಂತ, ಈಗ ಏನಾದ್ರು ಒಂದು ಹೆಸರು ಬೇಕಲ್ಲ, ಆ ರಸ್ತೆ ಯಾರ ರೋಡಲ್ಲಿ ಐತಿ ಅನ್ನೋದಕ್ಕೆ. ಅದಕ್ಕೋಸ್ಕರ ಅವರು ಪ್ರಿನ್ಸಸ್ ರೋಡ್ ರಾಜಕುಮಾರಿ ರಸ್ತೆ ಅಂತ ಇಟ್ಟರು. ಪ್ರಿನ್ಸಸ್ ರೋಡ್ ಅಂದರೆ ಅವರು ಎಲ್ಲ ತಂಗಿರೋ ಅವ್ರು 4 ಜನ ಅಕ್ಕ ತಂಗಿರ ಒಂದು ಎಲ್ಲ ಸೇರಿ ಕಟ್ಸಿದ್ರಿಂದ ಅವರು ಪ್ರಿನ್ಸಸ್ ರೋಡ್ ಅನ್ನೋದನ್ನ ನಾಮಕರಣ ಮಾಡಿದ್ರು. ಆ ರಸ್ತೆ ಬಂದು ದಾಸಪ್ಪ ಸರ್ಕಲಿಂದ ಇವತ್ತಿನ ರಿಂಗ್ ರೋಡು ಯಾದವಗಿರಿ, ಇಲ್ಲಿ ರೈಲ್ವೆ ಸ್ಟೇಷನ್ ಬ್ಯಾಕ್ ಗೇಟಿಂದ ಹಿಡಿದು ರೈಲ್ವೆ ಮ್ಯೂಸಿಯಮ್ಮು, ಯಾದವಗಿರಿ ಆಕಾಶವಾಣಿ, ಅಲ್ಲಿಂದ ಒಂಟಿಕೊಪ್ಪಲು ದೇವಸ್ಥಾನದಿಂದ ಬಲಕ್ಕೆ ತಿರುಗಿಕೊಂಡ್ರೆ ಒಂಟಿಕೊಪ್ಪಲು ದೇವಸ್ಥಾನದಿಂದ ಸ್ಟ್ರೈಟ್ ಇನ್ನು ಜಯದೇವ ಹಾಸ್ಪಿಟ್ಲು, ಸ್ಯಾನಿಟೋರಿಯಮು, ಅಲ್ಲಿಂದ ಮುಂದಕ್ಕೆ ಮೇಟ್ಗಳಿ ಮಾರ್ಗವಾಗಿ ಹಾದೋಗಿ ಆ ಲಾಸ್ಟ್ವರೆಗೂ ಆ ಬಾರ್ಡ್ರ್ವರೆಗೂ ಅದು ಪ್ರಿನ್ಸಸ್ ರೋಡು. ಕೆಲವು ಅಧಿಕಾರಿಗಳು ಮತ್ತು ಅವಿವೇಕಿ ರಾಜಕಾರಣಿಗಳು ನಮ್ಗೆ ಗೊತ್ತೇ ಇಲ್ಲ ಅನ್ನೋಂಥ ಹೇಳಿಕೆ ಹೇಳ್ತಾರೆ. ಅದರಲ್ಲಿ ಪ್ರಮುಖರಾದಂಥವರು ರಾಜಮನೆತನದ ಬಗ್ಗೆ ಅಪಾರವಾದ ನನಗೆ ಗೌರವವಿದೆ ಅಂತ ಅಂದ್ಬಿಟ್ಟು ಸುಮಾರು ಹೋರಾಟಗಳು ಮಾಡಿ ಏನು ಒಂದು ಚಾಮರಾಜ ಒಡೆಯರ್ ಎಕ್ಸ್ಪ್ರೆಸ್ ಅನ್ನೋದನ್ನ ತಗೊಬಂದರು. ಇದಂಥದ್ದೆಲ್ಲ ಹೋರಾಟ ಮಾಡೋರೆ, ಅದಕ್ಕೆ ಕೃತಜ್ಞತೆ ವಹಿಸೋಣ. ಆದರೆ ಈಗ ಯಾವುದೋ ಅವರ ರಾಜಕೀಯ ಕಾರಣ ಕುತಂತ್ರಗಳಿಗೆ ಅವ್ರಿಗೆ ಟಿಕೆಟ್ ಕೈ ತಪ್ಪೋಯ್ತು ಅಂತ ಅಂದ್ಬಿಟ್ಟು ಈಗ ನನಗೆ ಈ ರಸ್ತೆ ಹೆಸರೇ ಗೊತ್ತಿಲ್ಲ ಅನ್ನೋದು ಅವಿವೇಕಿತನ. ಅವರೇ ತಮ್ಮ ಎಕ್ಸ್ ಖಾತೆಯಲ್ಲಿ 2023ರಲ್ಲಿ ಒಂದು ಗತಿ ಅಂತ ಒಂದು ಯೋಜನೆ ನಡೆಯುತ್ತೆ, ಏನು ರೈಲ್ವೆ ಡಿಪಾರ್ಟ್ಮೆಂಟ್ದು. ಆ ಸಂದರ್ಭದಲ್ಲಿ ಆ ಗತಿ ಯೋಜನೆಗೆ ಪ್ರಮುಖವಾಗಿದ್ದು ಪ್ರತಾಪ್ ಸಿಂಹ ಅವರು ಅದಕ್ಕೆ ಮುಖ್ಯ ಅತಿಥಿಯಾಗಿ ಹೋಗಿರ್ತಾರೆ. ಮತ್ತು ಅವರು ಹೋಗ್ಲೂಬೇಕು ಕೂಡ, ಅವರು ಸಂಸದರಾಗಿದ್ದರಿಂದ ಅವ್ರು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಮೈಸೂರು MP ಪ್ರತಾಪ್ ಸಿಂಹ ರಿವ್ಯೂ ಕೊಟ್ಟಿರೋದು ಅವರೇ ಪ್ರಾಜೆಕ್ಟ್ ಅಂಡರ್ ಗತಿಶಕ್ತಿ ಅಂತ. ಏನು ಮುಂದಿನ 30 ವರ್ಷದಲ್ಲಿ 2030ಕ್ಕೆ ಹೇಗಿರಬೇಕು ರೈಲ್ವೆ ಸ್ಟೇಷನ್ನು ಅನ್ನೋದು ಗತಿ ಶಕ್ತಿಯ ಒಂದು ಕಾರ್ಯಯೋಜನೆ ಆಗಿರ್ತದೆ. ಆ ಯೋಜನೆ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರೇ ಹೇಳ್ತಾರೆ,
ಥರ್ಡ್ ಗೇಟ್ ಆಗಬೇಕು, ರೈಲ್ವೆಗೆ ಥರ್ಡ್ ಗೇಟ್ ಆಗಬೇಕು. ಏನು ನಮ್ಮದು ಗೇಟ್ ಸಾಕಾಗ್ತಾ ಇಲ್ಲ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾರೆ, ಹಾಗಾಗಿ ಥರ್ಡ್ ಗೇಟ್ ಆಗಬೇಕು, 2 ಗೇಟ್ ಸಾಲಲ್ಲ ಇದಕ್ಕೆ ಅಂತ ಅಂದ್ಬಿಟ್ಟು ಒಂದು ಪ್ರಪೋಸಲ್ ಇಡ್ತಾರೆ. ಪ್ರಪೋಸಲ್ ಇಟ್ಟಿದ್ದು ಅದಕ್ಕೆ ಆ ಗೇಟ್ ಇಟ್ಬಿಟ್ಟು ಆ ರೋಡ್ ಎಲ್ಲಿಗೆ ಕನೆಕ್ಟ್ ಆಗಬೇಕು ಅಂದರೆ ಪ್ರಿನ್ಸಸ್ ರೋಡ್ಗೆ ಅಂತ ಹೇಳ್ತಾರೆ ಅವರನ್ನೇ. ಪ್ರಿನ್ಸಸ್ ರೋಡಿಂದ ರೈಲ್ವೆ ಸ್ಟೇಷನ್ಗೆ 3ನೇ ಗೇಟ್ನ ಪ್ರಮುಖವಾಗಿ ದೊಡ್ಡದಾಗಿ, ಏನು ಈಗ ಮೊದಲನೇ ಗೇಟ್ ಇದೆ ಅದೇ ಥರ ಉದ್ಘಾಟನೆ ಮಾಡಬೇಕು ದೊಡ್ಡದಾಗಿ. ಆ ರಸ್ತೆ ಮುಂಭಾಗದಲ್ಲಿ ಚಾಮರಾಜ ಒಡೆಯರ್ ಅವ್ರದ್ದು ಸ್ಟ್ಯಾಚ್ಯೂನು ಇಡಬೇಕು ಅಂತ ಹೇಳ್ತಾರೆ. ಇದು ನಾನು ಹೇಳ್ತಾ ಇರೋದಲ್ಲ, ಪ್ರತಾಪ್ ಸಿಂಹ ಅವರೇ ಹೇಳಿರೋದು. ಈಗಿನ ಈ ಬೆಳವಣಿಗೆಯಲ್ಲಿ ಯಾಕೆ ನಾವು ಪ್ರತಾಪ್ ಸಿಂಹ ಅಂತ ಹೇಳ್ತಾ ಇದ್ದೀವಿ ಅಂದರೆ, ಇದೇ ವ್ಯಕ್ತಿ 2023 ಹೇಳಿರೋ ಮಾತನ್ನ ನನಗೆ ಗೊತ್ತಿಲ್ಲ, ಇದು ಪ್ರಿನ್ಸಸ್ ರೋಡ್ ಹೌದಾ ಇಂಥ ನನಗೆ ಗೊತ್ತಿಲ್ಲ ಅನ್ನೋ ಅವಿವೇಕದ ಮಾತು ಒಬ್ಬ ಸಂಸದನಿಗೆ ಸಲ್ಲದು. ಅದಲ್ಲದೇ ಇಷ್ಟೇ ಅಲ್ಲ, ಇನ್ನೂ ಪ್ರಮುಖವಾದ ಎಷ್ಟೋ ದಾಖಲೆಗಳು ಸಿಗುತ್ತೆ. ಈ ಅವಿವೇಕಿ ಏನು ಕಮಿಷನರ್ ಇದ್ದಾನಲ್ಲ ಅವನಿಗೆ ಗೊತ್ತಿಲ್ಲ ಅಂದರೆ ನಮ್ಮ ಹತ್ರಕ್ಕೆ ಬಂದರೆ ನಾವು ಕರ್ಕೊಂಡೋಗಿ ಅದನ್ನ ಪ್ರೂವ್ ಮಾಡ್ತೀವಿ. ಅಲ್ಲೆಲ್ಲೋ ಕೂತ್ಕೊಂಡು AC ಚೇಂಬರಲ್ಲಿ ಕೂತ್ಕೊಂಡು ಬಾಯಿಗೆ ಬಂದಂಗೆ ಬೊಗಳೋದಲ್ಲ. ನಾನು ಅಧಿಕಾರಿ ಇದ್ದೀನಿ, ನಾನು ಮಾಡಿದ್ದೇನೆ ದರ್ಪ ನನ್ನ ಬಿಟ್ಟಾಕ್ಬಿಟ್ಟು ಒಳ್ಳೆ ರೀತಿಲಿ ನಡ್ಕೊಬೇಕು. ಮೈಸೂರು ಬಗ್ಗೆ ಪರಿಜ್ಞಾನ ಹಿಡಿದವರೆಲ್ಲ ಇವತ್ತು AC DC ಕಮಿಷನರ್ಗಳು ಬಂದು ಮೈಸೂರನ್ನ ಹಾಳು ಮಾಡ್ತಾವ್ರೆ. ಇವರು ಬಕೆಟ್ ರಾಜಕಾರಣಕ್ಕೆ ಕೈ ಜೋಡಿಸ್ಕೊಂಡು ಯಾವನ್ಗೋ ಒಬ್ಬ ಮಿನಿಸ್ಟ್ರಿಗೂ ಇನ್ನೊಬ್ಬ CMಗೂ ಬಕೆಟ್ ಹಿಡಿಯೋಕ್ಕೋಸ್ಕರ ಇರೋ ರಸ್ತೆನೇ ಇಲ್ಲ ಅಂತ ಅಂತೀಯಲ್ಲ, ನೀನು ಅನ್ನ ತಿಂತೀಯಾ ಏನು ತಿಂತೀಯಾ ಅಂತ ಪ್ರಶ್ನೆ ಕೇಳ್ತೀನಿ ನಾನು. ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದು ಪಿನ್ ಕೋಡ್ ಇದನ್ನು ನಾವೇನು ಯಾವತ್ತೂ ಮಾಡಿರೋ ಅಂಥದ್ದಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡಿರೋ ಅಂಥದ್ದು ಪಿನ್ ಕೋಡು ಯಾದವಗಿರಿ ಪ್ರಿನ್ಸಸ್ ರೋಡ್ ಮೈಸೂರು ಅಂತ ಇದೆ. ಇದನ್ನ ಏನಾದ್ರು ನಾನು ಪ್ರಿಂಟ್ ಮಾಡಿದ್ನ? ಇದು ಪ್ರತಿಯೊಬ್ಬರಿಗೂ ಸಿಗೋ ಅಂಥ ದಾಖಲೆ. ಇವ್ರಿಗೆ ನಾಚಿಕೆ ಆಗಲ್ವಾ? ಇರೋದನ್ನ ಇಲ್ಲ ಅಂತನಲ್ಲ. ಈ ಕಮಿಷನರು ಏನು ಓದೋನ ಭಗವಂತಂಗೆ ಗೊತ್ತು. ಏನು IAS ಅವರು ಅದೇ ಸಮಸ್ಯೆ ಆಗಿರೋದು. ಒಬ್ಬ IAS ಅಧಿಕಾರಿ ಬಂದು ಕೂತ್ಕೊಳ್ಳೋ ಜಾಗದಲ್ಲಿ ಅವಿವೇಕಿಗಳು ಈ ಬಕೆಟ್ ರಾಜಕಾರಣಿಗಳಿಗೆ ಬಕೆಟ್ ಹಿಡ್ಕೊಂಡು ಬಂದು ಇವತ್ತೊಂದು ದಿನ ಈ ಪರಿಸ್ಥಿತಿ ಮಾಡೋರೆ ಮೈಸೂರನ್ನ. ಏನು 2030ಕ್ಕೆ ಮೈಸೂರು ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಆವಾಗ ಹೇಗಿರಬೇಕು ಅದಕ್ಕೋಸ್ಕರ ಒಂದು ರೂಪುರೇಷೆ ತಯಾರಿಸಿದಂಥದ್ದು 2012ರಲ್ಲಿ. 2012ರಲ್ಲಿ ಏನು ಸ್ಟೇಟ್ ಗೌರ್ಮೆಂಟ್ ಮಾಡಿರೋಂಥ ರೆಕಾರ್ಡ್ಸು ಇದರಲ್ಲೂ ಕೂಡ ನೋಡ್ಬೋದು. ಏನು ಕಾರಿಡಾರ್ಗಳು ಮಾಡ್ಕೊಂಡಿರ್ತಾರೆ ಇವರು. ಹುಣಸೂರು ರೋಡ್ ಬನ್ನೂರು ರೋಡ್ ಕಾರಿಡಾರು ಒಂದು, 2ನೇ ಕಾರಿಡಾರ್ ಬಂದು KRS ರೋಡ್ ಟು ಗುಂಡೂರಾವ್ ನಗರದವರೆಗೂ ಒಂದು ಕಾರಿಡಾರ್ ಮಾಡಬೇಕು. KRSಯಿಂದ ಡೈರೆಕ್ಟಾಗಿ ನಂಜನಗೂಡು ಮುಖೇನ ಹೋಗೋರಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶಕ್ಕೆ ಅವ್ರಿಗೆ ಮಾಡಿರ್ತಾರೆ. ಈ ಕಾರಿಡಾರಲ್ಲಿ ತಾವು ಗಮನಿಸ್ಬೋದು, ಪ್ರಿನ್ಸಸ್ ರೋಡ್ ನಿಯರ್ ದಾಸಪ್ಪ ಸರ್ಕಲ್ ಅಂತ ಇದು ಸರ್ಕಾರಿ ದಾಖಲೆ. ನೀವು ನೋಡ್ಬೋದು ಸರ್ಕಾರಿ ದಾಖಲೆ. ಇದು ಯಾವುದೂ ನಾವು ತಯಾರಿಸ್ಕೊ ಬಂದಿರೋದಲ್ಲ. ಇವ್ರ ಥರ ಅವಿವೇಕಿಗಳು ಹೇಳ್ತಾರಲ್ಲ ಇದು ಪ್ರಿನ್ಸಸ್ ರೋಡ್ ಅಲ್ಲ ಅನ್ನೋದು, ಆ ಥರ ಅಲ್ಲ. ಇದು ಪ್ರಿನ್ಸಸ್ ರೋಡ್ ಅನ್ನೋದಕ್ಕೆ ಸರ್ಕಾರಿ ದಾಖಲೆನೇ ಇದೆ. ಇಷ್ಟಲ್ದೇ ಏನು ಮಹಾನ್ ಹರೀಶ್ ಗೌಡ್ರು ಚಾಮರಾಜ ಕ್ಷೇತ್ರದ ಹಾಲಿ ಶಾಸಕರು ಅವಿವೇಕಿಗಳಾಗೆ ನುಡಿದವ್ರೆ. ಇದು ತಪ್ಪು ನನ್ನ ಅಭಿಪ್ರಾಯ. ನೀವು ಶಾಸಕರಾಗಿದ್ಕೊಂಡು ತಮ್ಮ ಕ್ಷೇತ್ರದಲ್ಲಿ ಯಾವ ರಸ್ತೆ ಇದೆ ಯಾವ ರಸ್ತೆ ಇಲ್ಲ ಅನ್ನೋದೇ ನಿಮಗೆ ಗೊತ್ತಿಲ್ಲ. ನಿಮ್ಮ ಕ್ಷೇತ್ರದಲ್ಲೇ ಏನು ಮತಗಟ್ಟೆ ಸಂಖ್ಯೆ 116 ಅವರು ಚಾಮರಾಜ ಕ್ಷೇತ್ರದ 116ನೇ ಮತಗಟ್ಟೆಯಲ್ಲಿ ಅದು ಲೊಕೇಟೆಡ್ ಆಗಿರೋದು ಪ್ರಿನ್ಸಸ್ ರೋಡ್ ರೈಲ್ವೆ ಕಾಲೋನಿ ಮೈಸೂರು. ಈ ವ್ಯಕ್ತಿ MLA, ಅಯ್ಯೋ ನಮ್ಮ ಕರ್ಮಗುರು ಇವೆಲ್ಲ. ಆ ವ್ಯಕ್ತಿ ಮತಗಟ್ಟೆ ಯಾವ ರೋಡಲ್ಲಿ ಐತಿ ಅನ್ನೋದೇ ಗೊತ್ತಿಲ್ಲ. ಇವ್ರು ಹೋಗ್ಬಿಟ್ಟು ಸಿದ್ದರಾಮಯ್ಯಂತ ಕೊಡಿ, ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಹಿಡಿ ಅಂತಾರಲ್ಲ. ಏನು ಒಬ್ರಿಗೆ ಬಕೆಟ್ ಹಿಡಿಬೇಕು ಈ ರೇಂಜ್ಗೆ? ಜನ್ಮಕ್ಕೆ. ರೈಲ್ವೆ ಮ್ಯೂಸಿಯಮ್ಮು ಎಲ್ಲಿ ಲೊಕೇಟೆಡ್ ಆಗಿರೋದು? ಲೊಕೇಟೆಡ್ ಪ್ರಿನ್ಸಸ್ ರೋಡ್ ಆಪೋಸಿಟ್ CFTRI. ಅಲ್ಲಿ ರೈಲ್ವೆ ಮ್ಯೂಸಿಯಂ ಇರೋದು ಪ್ರಿನ್ಸಸ್ ರೋಡು. ಯಾವುದ್ರಲ್ಲಿ ಬಂದಿರೋದು ಇದು? ಗೌರ್ಮೆಂಟು ಕರ್ನಾಟಕ ಸರ್ಕಾರದ ಮೈಸೂರು ಜಿಲ್ಲಾ ಜಾಲತಾಣ ವೆಬ್ಸೈಟಲ್ಲಿ, ಅವರದೇ ವೆಬ್ಸೈಟಲ್ಲಿ ಹೇಳ್ಕೊತಾರೆ ಮ್ಯೂಸಿಯಂ ಇರೋದು ಪ್ರಿನ್ಸಸ್ ರೋಡಲ್ಲಿ ಅಂತ. ಈಗ ಹೇಳ್ತಾರೆ ಇಲ್ಲ ನಮಗೆ ಗೊತ್ತೇ ಇಲ್ಲ, ಅಧಿಕಾರಿಗಳಿಗೂ ಗೊತ್ತಿಲ್ಲ, ರಾಜಕಾರಣಿಗಳಿಗೂ ಗೊತ್ತಿಲ್ಲ. ಏನಕ್ಕೆ ಹಿಂಗೆ ಮಾಡ್ತಾವ್ರೋ ಗೊತ್ತಿಲ್ಲ. ಮುಂದೊಂದು ದಿನಗಳಲ್ಲಿ ಇದಕ್ಕೆಲ್ಲ ಒಂದು ಸೂಕ್ತವಾದ ತಿಲಾಂಜಲಿ ಆಡಬೇಕು. ಹೆಸರಾಂತ ಲಕ್ಷ್ಮೀ ಸರ್ವಿಸ್ ಸ್ಟೇಷನ್ನು
ಇದು ತುಂಬ ಹಳೆ ಪೆಟ್ರೋಲ್ ಬಂಕ್ ಮೈಸೂರಲ್ಲಿ ಇಲ್ಲೇ ಇತ್ತು ಯಾದವಗಿರಿಲಿ. ಅದು ಈಗ ತಾತ್ಕಾಲಿಕವಾಗಿ ಕ್ಲೋಸ್ ಆಯಿತು. ಏನೋ ಅವ್ರದ್ದು ಏನು ಪರ್ಮಿಷನ್ ತಗೋಬೇಕಾಗಿರ್ತದಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ, ಇವರು ಆಯಿಲ್ ಪರ್ಮಿಷನ್ ತಗೋಬೇಕಾದ್ರೆ ಅವ್ರಿಗೆ ಪರ್ಮಿಷನ್ ಸಿಕ್ಕಿರೋದು ಪ್ರಿನ್ಸಸ್ ರೋಡ್ ಮೈಸೂರು ಅಂತ. ಇದು ನಾವು ಮಾಡಿರೋದಲ್ಲ, ಸೆಂಟ್ರಲ್ ಗೌರ್ಮೆಂಟ್ದು ಇದು. ಅವರು ಲೊಕೇಟೆಡು ಅಲ್ಲಿ ಲೊಕೇಶನ್ ತೋರಿಸೋದು ಇವತ್ತಿಗೂ ಕೂಡ ಪ್ರಿನ್ಸಸ್ ರೋಡ್ ಅಂತಲೇ. ಅಲ್ಲಿ ಯಾವುದು ಬಂದ್ಬಿಟ್ಟು KRS ರೋಡ್ ಅಂತ ಇಲ್ಲ, ಪ್ರಿನ್ಸಸ್ ರೋಡ್ ಅಂತ ಹೇಳಕ್ಕೆ ಬರ್ದಿದ್ದವರು ಯಾರೋ ಗೊತ್ತಾಗ್ದಿದ್ದವರು KRS ರೋಡು ಅಂತ ಹೇಳಿರ್ಬೋದೇ ಹೊರ್ತು, ಇನ್ನು ತಿಳುವಳಿಕೆ ಇರೋಂಥ ಅವಿವೇಕಿಗಳು ಅದನ್ನ ಏನಂತ ಅಂತಾರೆ, ಅತಿರೇಕದ ಬುದ್ಧಿವಂತರು ಏನು ಮಾಡವ್ರೆ, ಒಬ್ರನ್ನ ತುಳಿಬೇಕು, ಒಬ್ರನ್ನ ಏನೋ ಇದು ಮಾಡಬೇಕು, ಮುಂದಾಲೋಚನೆ ಇಟ್ಕೊಂಡೇ ಮಾಡಿರೋಂಥ ಉದ್ದೇಶ. ದಿ ಟೈಮ್ಸ್ ಆಫ್ ಇಂಡಿಯಾ ಅದು 2011ರಲ್ಲೇ ಒಂದು ಈ ರೋಡು ರಸ್ತೆ ರಿಪೇರಿ ಇರ್ತದೆ. KRS ರೋಡಿಂದ ಇಲ್ಲಿ ಇದು ಯಾದವಗಿರಿ ಇದು ಒಂಟಿಕೊಪ್ಪಲಿಂದ ಇಲ್ಲಿವರೆಗೆ 2011ರಲ್ಲಿ ರಿಪೇರಿ ಇರ್ತದೆ. ಇದನ್ನು ಡಬಲ್ ರೋಡ್ ಮಾಡಬೇಕು ಅಂತ. ಆ ಟೈಮಲ್ಲಿ ಅದನ್ನ ಲೊಕೇಟೆಡ್ ಮಾಡಿ ಜನಗಳಿಗೆ ಸಾರ್ವಜನಿಕವಾಗಿ ನಾವು ಮುಕ್ತಗೊಳಿಸಿದ್ದೀವಿ ಅಂತ ಟೈಮ್ಸ್ ಆಫ್ ಇಂಡಿಯಾದವರು 2011ರಲ್ಲಿ ಕೊಟ್ಟಿರೋಂಥದ್ದು. ಇದು ಪೇಪರ್ದವ್ರದ್ದು ನೋಟಿಫಿಕೇಷನ್ನು ಅಲ್ಲಿ ಬಂದಿರೋಂಥದ್ದು. ಪ್ರಿನ್ಸಸ್ ರೋಡು ಡೆವಲಪ್ಮೆಂಟ್ ವರ್ಕು ಕ್ಲೋಸ್ ಆಗಿರೋದನ್ನ ನಾವು ಅದನ್ನ ರೀಲೊಕೇಟ್ ಆಗೈತೆ, ಸಾರ್ವಜನಿಕರಿಗೆ ಮುಕ್ತಗೊಳಿಸಿದ್ದೀವಿ ಅಂತ ಅನ್ನೋದನ್ನ ಅವರು ಟೈಮ್ಸ್ ಆಫ್ ಇಂಡಿಯಾದವ್ರು ಮಾಡಿರೋದು. ಇದಲ್ದೇ ತಿರುಮಲ ರಾವನವರು ಗ್ರಾಹಕರ ವೇದಿಕೆ ಮೈಸೂರು ಇವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಈ ವಿಚಾರ ಏನು 2012-13 ಸಮಯದಲ್ಲಿ ಈ ಪ್ರಿನ್ಸಸ್ ರೋಡ್ ಅನ್ನೋದು ಹೋಗ್ಬಿಟ್ಟು KRS ರೋಡ್ ಅನ್ನೋದನ್ನ ಈ ಕೆಲವು ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೇನ್ ರೋಡ್ಗಳಿಗೆ ಇದು KRS ರೋಡ್ ಅಂತ. ಆಗ ಅವರು ಅದಕ್ಕೆ ಆಕ್ಷೇಪನ ಸಲ್ಲಿಸಿದ್ರು. ಯಾರಿಗೆ 2014ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಆಯುಕ್ತರು ಪ್ರಾಚ್ಯ ವಸ್ತು ಸಂಗ್ರಹಣಾಲಯಕ್ಕೆ ಬರ್ತದೆ ಇದು ಅನ್ನೋದಕ್ಕೆ, ಆ ಪ್ರಾಚ್ಯ ವಸ್ತು ಅಂತ ಐತೆ, ಅವರಂಥ ಅವರಂಥ ಭ್ರಷ್ಟರು, ಅವರಂಥ ಮೈಗಳರು ಈ ಪ್ರಪಂಚದಲ್ಲೇ ಸಿಗಲ್ಲ. ನೀವು ಏನೇ ಸಮಸ್ಯೆ ಐತೆ ಅಂತ ಹೋಗಿ ಹೇಳಿದ್ರು ಅವರು ಚೇರಿಂದ ಅಂಡೆತ್ತಿ ಎದ್ದಳ್ಳೋದೇ ಇಲ್ಲ. ಅದೇನು ಅಂತ ಗೊತ್ತಿಲ್ಲ. ಅವರು ಅದು ಯಾವ ಇದು ಉದ್ದೇಶದಿಂದ ಅಲ್ಲ ಅವ್ರು ಕೂತವ್ರೆ ಅಂತ. ಆ ಪುರುಷಾರ್ಥಕ್ಕೆ ಅವ್ರಿಗೆ ಸಂಬಳ, ನಮ್ಮ ಸಾರ್ವಜನಿಕರ ದುಡ್ಡನ್ನೆಲ್ಲ ತಗೊಂಡು ಲೂಟಿ ಹೊಡಿತಾರೆ ಅಂತ ಆ ಇಲಾಖೆ, ದರಿದ್ರ ಇಲಾಖೆ, ಆ ಪ್ರಾಚ್ಯ ವಸ್ತು ಸಂಗ್ರಹಣ ಅದು ಕಿತ್ತಾಕಬೇಕು. ಅದು ಬೇರೆ ನಮ್ಮ ದೌರ್ಭಾಗ್ಯ ಮೈಸೂರಿಗೆ ಬಂದು ಸೇರ್ಕೊಂಡೈತೆ. ಶನಿ ಹೆಗ್ಲೇರ್ದಂಗೆ ಅಲ್ಲಿ ಬಂದು ಸೇರ್ಕೊಂಡ್ಬಿಟ್ಟವ್ರೆ. ಏನು ಕೆಲಸ ಮಾಡಲ್ಲ, ವೇಸ್ಟ್ ನನ್ನ ಮಕ್ಕಳವರು. ಪಾಪ ಆ ವ್ಯಕ್ತಿ 2014ರಲ್ಲಿ ಕೊಟ್ಟಿರೋಂಥ ಕಂಪ್ಲೇಂಟ್ಗೆ ಯಾವುದೇ ರೀತಿ ಉತ್ತರ ಇಲ್ಲ. ಏನಂತ ಕೊಡ್ತಾರೆ, ಪ್ರಾಚ್ಯ ಸಂಗ್ರಹಣಾಲಯ ಮತ್ತು ಪರಂಪರೆ ಇಲಾಖೆಯವರು ಇದು ನಮಗೆ ಸಂಬಂಧಪಡಲ್ಲ, ನೀವು ಕಾರ್ಪೊರೇಷನ್ಗೆ ಹೋಗಿ ಅನ್ನೋದನ್ನ ಹೇಳೋರೆ. 2014ರಲ್ಲಿ ರವಿಕುಮಾರನ್ನ ಮೈಸೂರಿನ ಮಂಡಿಮೂಲ ರವಿಕುಮಾರ್ ಅನ್ನೋರು ಅವ್ರಿಗೆ ಲೀಗಲ್ ನೋಟಿಸ್ ಕೊಡ್ತಾರೆ. ನೀವು ಈ ವಿಚಾರವಾಗಿ ಏನು ಪ್ರಿನ್ಸಸ್ ರೋಡ್ನ ನೀವು ವ್ಯತಿರಿಕ್ತವಾಗಿ ಮಾಡಿದ್ದೀರಾ, ಹಾಗಾಗಿ ದಯವಿಟ್ಟು ಅದನ್ನ ತಿದ್ದುಕೊಂಡು ಅದನ್ನ ಸರಿ ಮಾಡಿ ಅನ್ನೋದನ್ನ 2014ರಲ್ಲಿ ನೋಟಿಸ್ ಕೊಟ್ಟಿರ್ತಾರೆ. ಇದುವರೆಗೂ ಕೂಡ ಆ ರಿಪ್ಲೈ ಒಂದೂ ಇಲ್ಲ. ಇದುವರೆಗೂ ಯಾವುದೇ ಥರ ರಿಪ್ಲೈ ಬಂದಿಲ್ಲ. ಓಕೆ ಸರ್. ಈ ಮಾರ್ಗದ ಹೆಸರು ಪ್ರಿನ್ಸಸ್ ರಸ್ತೆ, ಪ್ರಿನ್ಸಸ್ ರಸ್ತೆ, ಪ್ರಿನ್ಸಸ್ ರೋಡ್, ಪ್ರಿನ್ಸಸ್ ರಸ್ತೆ, ಪ್ರಿನ್ಸಸ್ ರೋಡ್, ಮುಖ್ಯ ದ್ವಾರದಿಂದ KRS ಮಾರ್ಗದ ರಸ್ತೆಗೆ ಪ್ರಿನ್ಸಸ್ ರಸ್ತೆ, ಪ್ರಿನ್ಸಸ್ ರಸ್ತೆ, ಪ್ರಿನ್ಸಸ್ ರೋಡ್, ಪ್ರಿನ್ಸಸ್ ರೋಡ್, ಪ್ರಿನ್ಸಸ್ ರಸ್ತೆ, ಪ್ರಿನ್ಸಸ್ ರೋಡ್, ಪ್ರಿನ್ಸಸ್ ರಸ್ತೆ, ಈ ಮಾರ್ಗದ ಹೆಸರು ಪ್ರಿನ್ಸಸ್ ರೋಡ್, ಈ ಮಾರ್ಗದ ಹೆಸರು ಪ್ರಿನ್ಸಸ್ ರೋಡ್. ಪ್ರಿನ್ಸಸ್ ರಸ್ತೆಗೆ ಜಯವಾಗಲಿ, ಪ್ರಿನ್ಸಸ್ ರಸ್ತೆಗೆ ಜಯವಾಗಲಿ.